ಹಾಯ್, ವೆಲ್ಕಮ್ ಟು ರಶ್ಮಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಬೇಳೆ ಇಲ್ಲದ ಇಡ್ಲಿಗೆ ಸಾಂಬಾರ್. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 3 ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು, 2 ಗ್ಲಾಸ್ ನೀರು, ಅರ್ಧ ಟೀ ಸ್ಪೂನ್ ಅರಿಶಿನ. ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಒಂದು ವಿಶಿಲ್ ಬರ್ಸದ. ಕುಕ್ಕರ್ ಆರಿದೆ, ಮುಚ್ಚಳ ಓಪನ್ ಮಾಡಿ ಎಲ್ಲ ಬೆಂದಿದೆ ನೋಡ್ತಿರ್ಬೋದು. ಇವಾಗ ಒಂದು ಜಾರಿಗೆ 3 ಸ್ಪೂನಷ್ಟು ಹುರ್ಗಡ್ಲೆ ಪೌಡರ್ ಮಾಡ್ಕೊಳ್ಳೋದ. ಬೇಯಿಸಿರೋದು ತಣ್ಣಗಾದ್ಮೇಲೆ ಒಂದು ಅದೇ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದ. ನೋಡ್ತಿರ್ಬೋದು ಪೇಸ್ಟ್ ಆಗಿದೆ. ಒಂದು ಪಾತ್ರೆ ಇಟ್ಟು 3 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ರುಬ್ಬಿರೋ ಅಂಥ ಪೇಸ್ಟ್, ಒಂದು ಸ್ಪೂನ್ ಸಾಂಬಾರ್ ಪುಡಿ, ಅದೇ ಜಾರಿಗೆ 1 ಗ್ಲಾಸಷ್ಟು ನೀರು, ಒಂದು ಸ್ಪೂನ್ ಚಿಲ್ಲಿ ಪೌಡರ್, ನಮ್ಮ ಮನೇಲಿ ನಾವು ಗಟ್ಟಿ ತಿನ್ನೋಲ್ಲ, ತೆಳು ತಿನ್ನೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋತಾ ಇದ್ದೀನಿ. ಇಲ್ಲ ನಮ್ಮ ಮನೇಲಿ ನಾವು ಗಟ್ಟಿ ತಿಂತೀವಿ ಅನ್ನೋರು ಬರೀ 1 ಗ್ಲಾಸ್ ವಾಟರ್ ಹಾಕೊಳ್ಳಿ. ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನೋಡ್ತಿರ್ಬೋದು ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮಗೆ ಒಂದು ಕಮೆಂಟ್ ಆರ್ ಲೈಕ್ ಮಾಡಿ. ತುಂಬ ಸಿಂಪಲ್ ಆದ ಇಡ್ಲಿಗೆ ಸಾಂಬಾರು ರೆಡಿ.